ನಮಸ್ಕಾರ ರೀ ಎಲ್ಲರಿಗೂ. ಟೈಮ್ ಆಗತೈತಿ ರಾತ್ರಿ 3 ಗಂಟೆ. ನಾ ಅದೇನೀಗ ಬೆಳಗಾವಿ ಸ್ಟೇಷನ್ದಾಗ. ಯಾಕಪ್ಪ ಅಂದ್ರೆ ಗೋವಾಕ್ ಹೊಂಟೀನಿ ಇವತ್ತ. ಸೊ ಗೋವಾಕ್ ಯಾಕೆ ಹೊಂಟೀನಿಪ್ಪ ಮತ್ತು ಯಾರ್ಯಾರು ಹೊಟ್ಟು ಅಂತ ಮುಂದೆ ಬ್ಲಾಗ್ದಾಗ ತೋರಿಸ್ತೀನಿ. ಸೊ ಹಂಗೆ ಇರ್ರಿ. ಈಗ ಟೈಮ್ 3 ಆಗತೈತಿ, ಗಾಡಿ ಲೇಟ್ ಆಗೈತಿ. ಆ್ಯಕ್ಚುಲಿ ಗಾಡಿ ಬರೋದಿತ್ತು ಎಷ್ಟು ಗಂಟೆಗಪ್ಪ ಅಂದ್ರೆ 1 ಗಂಟೆಗಿತ್ತು. ಲೇಟಾಗಿ 3:40ಕ್ಕೆ 3:45ಕ್ಕೆ ಬರ್ತೈತಿ. ಸೊ ಹಂಗಾಗಿ 3 ತಾಸು ಗಾಡಿ ಲೇಟ್ ಆಗೈತಿ. ಯಾರ್ಯಾರು ಹೊಂಟು ಅಂತ ಗೆಸ್ ಮಾಡ್ರಿ ನೋಡೋಣ. ಸೊ ಹೊಂಟ್ವಿ, ತೋರಿಸ್ತೀನಿ ಮುಂದೆ ಹೋಗಿ ಅವ್ರಿಗೂ ಸಹ. ಗೋವಾದಾಗ ಟೈಮ್ 4 ಆಗೈತಿ. ಸೊ ಈಗ ಇಲ್ಲಿಂದ ನಾವು ವಾಸ್ಕೋ ಹೋಗ್ತೀವಿ. ವಾಸ್ಕೋಯಿಂದ ಮತ್ತೆ ನಾನು ನಿಮ್ಗೆ ಆ ಕಡೆ ತೋರಿಸ್ತೀನಿ ಏನೇ ಮಾಡ್ಬೇಕಂತ. ಬರ್ರಿ, ನಮ್ಮ ಶೀಟು ಸಿಕ್ಕೈತಿ. ಎಷ್ಟು ಇದಾಗಿದ್ವಿ ಇದು ಶೀಟ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಹೋಗಿ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಈಗ ಆರಾಮ್ ಮಾಡ್ಕೊಂಡು ಬೆಳಿಗ್ಗೆ 9:00 ಹೋಗ್ತೈತಿ ಗಾಡಿ. ಗಾಡಿಯಿಂದ ನಾನು ನಿಮ್ಗೆ ಮತ್ತೆ ಬ್ಲಾಗ್ ಮಾಡ್ಕೊಂಡು ತೋರಿಸ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಅಂತ. ಸೊ ನೀನು ಹೇಳಿಲ್ಲ ನಮ್ಮ ಮೇನ್ ಗೆಸ್ಟ್ ಬರತ್ತಾರಪ್ಪ ನಮ್ಮ ಗುಡಿ ಅಂತ. ಇವರು ನೋಡ್ರಿ ನಮ್ಮ ಹುಲಿ. ಸೊ ಈಗ ನಾವು ಬಂದೀವಿ ವಾಸ್ಕೋಗ. ಇದು ವಾಸ್ಕೋ ಇಲ್ಲ, ಹಿಂದೆ ಐತೆ ರೈಲ್ವೆ ಸ್ಟೇಷನ್ ವಾಸ್ಕೋದ. ಸೊ ನಾವು ಇದೀವಿ ಈಗ ಇಲ್ಲೆಲ್ಲ ಟ್ಯಾಕ್ಸಿ ಪಾರ್ಕಿಂಗ್ ಆಗ್ತಾವೆ, ಪಾರ್ಕಿಂಗ್ದಾಗ ಇದೀವಿ. ಸೊ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದ್ರೆ ಬಸ್ ಸ್ಟ್ಯಾಂಡ್ ಸಿಗೈತಿ. ಅಲ್ಲಿಂದ ನಾವು ಡೈರೆಕ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ನಾವು ಡೈರೆಕ್ಟ್ ಪಂಜಿಮ್ ಹೋಗೋದೈತಿ. ಸೊ ನೋಡ್ರಿ ನಮ್ಮ ಹುಲಿ ಬಾಬು. ಹಾಯ್ ಹಾಯ್ ಕರ ಬಾಬು, ಹಾಯ್. ಸೊ ಈಗ ನಾವು ಅದೀವಿ ವಾಸ್ಕೋದಾಗ. ಸೊ ಬರ್ರಿ ಮುಂದೆ ಬಸ್ ಇದ್ದೀನೋ. ಅಂಗಡಿ ಐತಂತ ಕಲ್ಲಂಗೂಡು ಯಾವ ನಮ್ಗೆ ಮನೆ ಹೊಂಟಿದ್ದೆ. ಕಾಲ್ದಾಗ ಜಾಗ ಇಲ್ಲ ಬಸ್ ಸ್ಟ್ಯಾಂಡ್ದಾಗ. ನೋಡ್ರಿ ಬಸ್ ಎಲ್ಲ ಫುಲ್ ರಶ್ ಆಗಿ ಹೊಂಟಾವು. ನೋಡ್ಬೋದು ನೀವು ಕಲ್ಲಂಗೂಡಿದ ಕಲ್ಲಂಗೂಡು ಕಡೆ ಒಂದ್ ಸ್ವಲ್ಪ ಕಾಲ್ದಾಗ ಸ್ವಲ್ಪ ಜಾಗ ಇಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ. ಆ ನಮ್ಗೆ ಮಂದಿ ಐತಿ. ಯಾಕಂದ್ರೆ 2 ಹಾಲಿಡೇ ಇತ್ತು. ಮತ್ತೆ ಇವತ್ತು ಹಾಲಿಡೇ. ಮಂದೆಲ್ಲ ಎಲ್ಲಾರು ಕಲ್ಲಂಗೂಡಿಗೆ ಅಡ್ಡಾಡಕ್ ಹೊಂಟಾರ. ನಾವ್ ಇದೀವಿ ಬಾಗ ಬೀಚ್ದಾಗ. ಸೊ ಬಾಗ ಬೀಚ್ದಾಗ ರೂಮ್ ಮಾಡಿದ್ವು. ಬರ್ರಿ ರೂಮ್ ತೋರಿಸ್ತೀನಿ. ಮತ್ತ ಇನ್ನೊಬ್ರು ಗೆಸ್ಟ್ ತೋರಿಸ್ತೀನಿ ಅಂದಿನಿ ನಾನು ನಿಮ್ಗ. ಆ ಗೆಸ್ಟ್ ತೋರಿಸ್ತೀನಿ. ಸೊ ಯಾರಪ್ಪ ಗೆಸ್ಟ್ ಅಂದ್ರ ಸೊ ನಮ್ಮ ವೈಫ ಮತ್ತ ನನ್ನ ಮಗ. ಸೊ ಯಾಕರ್ ಬಾಬು. ಸೊ 3 ಮಂದಿ ಕೂಡಿ ಗೋವಾ ಬಂದಿದ್ದು. ಬರ್ರಿ ನಮ್ಮ ರೂಮ್ ತೋರಿಸ್ತೀನಿ ನಿಮ್ಗ. ಹೋಗೋಣ ಒಳಗ. ಸೊ ಭಾಳ ದೊಡ್ಡ ರೂಮ್ ನೋಡ್ತೀವಿ. ಸೊ ನನ್ನ ಹೆಂಡತಿ ಆಸೆ ಇತ್ತು ಗೋವಾ ನೋಡುದ. ಸೊ ಹಂಗಾಗಿ ಗೋವಾ ನೋಡಕ್ ಕರ್ಕೊಂಡ್ ಬಂದಿನಿ. ಹೆಂಗ ಅನ್ಸೈತಿ ಬಂದ? ಬಾಳ ಚೆನ್ನಾಗ್ ಅನ್ಸಾತೈತಿ. ಇನ್ನ ಬೀಚ್ ಹೋಗಿಲ್ಲ, ಹೋಗ್ಬೇಕು. ಸೊ ರೂಮ್ ತೋರಿಸ್ತೀನಿ ನಿಮ್ಗ. ಸೊ ಇದಲ್ಲ ಹೋಟೆಲ್ದಾಗ ನಾವ ರೂಮ್ ಮಾಡಿದ್ವಿ. ಸೊ ಬರ್ರಿ ತೋರಿಸ್ತೀನಿ ನಿಮ್ಗೆ ಹಂಗ ಒಳಗೆ ಹೋಗುನು. ಸೊ ಇಲ್ಲಿ ಬಂದ ಕಾರ್, ನಮ್ಮ ಸ್ವಂತ ಕಾರ್ ತೊಗೊಂಬಂದ್ರು ಕಾರ್ ಪಾರ್ಕಿಂಗ್ ಮಾಡಕ ಜಾಗನೂ ಐತಿ. ಸೊ ನೋಡ್ಬೋದು ಇಲ್ಲೆಲ್ಲ ಅವ್ರವ್ರ ಪ್ರೈವೇಟ್ ಕಾರ್ಗಳು ತೊಗೊಂಬಂದ ಪಾರ್ಕಿಂಗ್ ಮಾಡಕ್ಕೆ ಜಾಗನೂ ಐತಿ. ಬರ್ರಿ ಹಂಗ ಒಳಗೆ ಹೋಗುನು ತೋರಿಸ್ತೀನಿ ಏನೇನಿಪ್ಪ ಅಂತ ಒಳಗೆ ನಮ್ಮ ರೂಮ್ದಾಗ. ನಾನು ಈಗ ಪಾಕ್ ಖುಷಿ ಅದಲ್ವ. ಗೋವಾ ನೋಡ್ಬೇಕನ್ನ ಆತು. ಇವತ್ತ ನನ್ ಕನ್ಸ ಏರ್ಸಿದಾರು. ನಿಂತ ಗಂಡ ಎಲ್ಲಾರ್ಗು ಸಿಗದಿ. ಬರ್ರಿ ಒಳಗೆ ಹೋಗುನು ಹಂಗೆ. ಇದ ರಿಸೆಪ್ಷನ್ ಹಾಲ. ಸೊ ಇಲ್ಲಿ ಸರ್ ಹೋಗುತ್ತಾರ. इधर रूम है, इधर उधर रूम है। तो सर हाय बोलो। हाय। तो हमारे घर कोई भी इधर आना चाहिए तो कहाँ पर आना चाहिए? और जोर से बोलिए। काय ಹೊರ ತೋರ್ಸಿಲ್ಲ. ಅದ ಕಾಂಟ್ಯಾಕ್ಟ್ ನಂಬರ್ ಐತಿ. ಇಲ್ಲಿ ಡೈರೆಕ್ಟ್ ಬರ್ಬೋದು. ಸೊ ಬರೀ ಒಳಗೆ ರೂಮ್ ಇವ್ ತೋರ್ಸನೆಲ್ಲ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತಿ. ಇವರ ಓನರ ಅಂದ್ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾನೆ ನಿಮ್ಗೆ. ಡೈರೆಕ್ಟ್ ಇಲ್ಲಿ ಬಂದ್ರೆ ನಿಮ್ಗೆ ವೆಹಿಕಲ್ಗಳು ತೊಗೊಂಬಂದ್ರು, ಪ್ರೈವೇಟ್ ವೆಹಿಕಲ್ ತೊಗೊಂಬಂದ್ರು ನಿಲ್ಸಕ್ ಪಾರ್ಕಿಂಗು ಇಲ್ಲೇ ಐತಿ. ತೋರಿಸ್ತೀನಿ ನಿಮ್ಗೆ. ಈಗ ಇಲ್ಲಿ ಬಂದು ನೀವು ರೂಮ್ ಬುಕ್ಕಿಂಗ್ ಎಲ್ಲ ಮಾಡ್ಬೋದು. ಭಾಳ ದೊಡ್ಡದೈತಿ. ಬರೀ ತೋರಿಸ್ತೀನಿ. ಇವೆಲ್ಲ ರೂಮ್ಗಳ ಫ್ಯಾಮಿಲಿ ರೂಮ್ಗಳು ಅದಾವು, ಬ್ಯಾಚುಲರ್ ರೂಮ್ಗಳು ಅದಾವು. ನೀವು ದೋಸ್ತುಗಳು ಬಂದು ಎಂಜಾಯ್ಮೆಂಟ್ ಮಾಡಕ್ ಬಂದ್ರು ಇಲ್ಲ ಅಡ್ಡಿಲ್ಲ, ಬರ್ಬೋದು. ಬರೀ ಮುಂದೆ ಹೋಗೋದು. ಸೊ ಕ್ಯಾಮ್ರಾ ಯಾಕೆ ಭಾಳ ಶೇಕ್ ಆಗತೈತಿ, ಭಾಳ ಹೊತ್ತಲ್ಲ ಇದು ಮಾಡಿಲ್ಲ ಹಂಗಾಗಿ. ಸೊ ಸ್ವಿಮ್ಮಿಂಗ್ ಪೂಲ್ ಅಂತೂ ಬೆಸ್ಟ್ ಐತಿ. ಒಳಗ ಖತರ್ನಾಕ್ ಐತಿ. ಒಮ್ಮೆ 20-30 ಮಂದಿ ಜಾಕ ಮಾಡ್ಬೋದು, ಅಷ್ಟು ದೊಡ್ಡದೈತಿ. ಹಂಗ ಅಲ್ಲಿಂದ ಒಳಗಡೆ ಬಂದ್ ಬಂದಿರ್ತೀವಿ ಎಂಟ್ರೆನ್ಸ್ಗ.
ಇಲ್ಲಿಂದ ನಮ್ದು ರೂಮ್ಗಳು ಚಾಲು ಆಗ್ತಾವಲ್ಲ. ಆಲ್ಮೋಸ್ಟ್ ಫ್ಯಾಮಿಲಿ ರೂಮ್ಗಳು ಅದಾವ ಇಲ್ಲಿ. ಬ್ಯಾಚುಲರ್ಗಳು ಕೊಡ್ತಾರೋ ಅಂದ್ರೆ ಬ್ಯಾಚುಲರ್ ರೂಮ್ಗಳು ಬೇರೆ, ಫ್ಯಾಮಿಲಿ ರೂಮ್ಗಳು ಬೇರೆ ಮಾಡ್ಯಾರೋ. ಬಸ್ ತೋರಿಸ್ತೀನಿ. ಸೊ ಇದು ಹೊರಗೆ ಕೂತ ಚಿಲ್ ಮಾಡಕ್ಕೆ ಅನ್ಕೋರಿ ನಿಮ್ಗಪ್ಪ. ಹುಡುಗರ ಫ್ಯಾಮಿಲಿ ಕೂಡಿ ಬಂದ ಟೈಮ್ ಸ್ಪೆಂಡ್ ಮಾಡೋದಿದ್ರೆ ಇಲ್ಲಿ ಕೂತ ನಿಮ್ಗೆ ಏನು ಬೇಕಲ್ಲ, ಇಲ್ಲಿ ಅವ್ರ ಕ್ಯಾಂಟೀನ್ ಐತಿ. ಕಾಲ್ ಮಾಡ್ಕೊಂಡ ನಮ್ಗೆ ಏನು ಬೇಕು ತರಿಸಿ ಇಲ್ಲೇ ತಿನ್ಬೋದು. ಬರ್ರಿ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ನಿಮ್ಗೆ ನಮ್ದು. ಸೊ ಇದನ್ನ ಏನು ಕಾಣತಿಲ್ಲ. ಸೊ ಇಲ್ಲಿ ನಮ್ಮ ರೂಮ್ ಐತಿ, ಒಳಗಡೆ ತೋರಿಸ್ತೀನಿ ನಿಮಗೆ ಆಮೇಲೆ. ಬರ್ರಿ. ಸ್ವಿಮ್ಮಿಂಗ್ ಪೂಲ್ದಾಗ ಎಲ್ಲರೂ ಜಳಕ ಮಾಡ್ತಾರೋ, ಮಸ್ತ್ ಚೆಲ್ಲಿ ಹೊಡ್ಯತ್ತಾರ ಸ್ವಿಮ್ಮಿಂಗ್ ಪೂಲ್ದಾಗ. ನಾವು ಹಿಡಿನು, ಯಾಕಂದ್ರೆ ಟೈಮ್ ಭಾಳ ಕಮ್ಮಿ ಐತಿ. ನಾವು ನೋಡಿ ಗೋವಾದಾಗ ಬಂದೆಲ್ಲ ಹೆಂಗೆ ಕೂತಾರಂತ ಆರಾಮಾಗಿ. ಇವರೆಲ್ಲ ಬ್ಯಾಚುಲರ್ ಪಾರ್ಟಿ ಮಾಡಕ್ಕೆ ಬಂದಾರ. ಸೊ ನೋಡ್ರಿ, ಇದು ಸ್ವಿಮ್ಮಿಂಗ್ ಪೂಲ. ನಮ್ಮ ರೂಮ್ ಕೆಳಗಡೆನ ಸ್ವಿಮ್ಮಿಂಗ್ ಪೂಲ್ ಐತಿ. ಹಾಯ್. ಸುತ್ತಮುತ್ತ ಏನು ಕಾಣತಿಲ್ಲ, ಇವೆಲ್ಲ ರೂಮ್ಸ್ ಅದಾವ. ಸೊ ರೂಮ್ ನಡುಗ ಸ್ವಿಮ್ಮಿಂಗ್ ಪೂಲ್ ಐತಿ. ನೋಡ್ರಿ ಮಸ್ತ್ ಎಂಜಾಯ್ ಮಾಡತ್ತಾರ ಅವ್ರ. ಬರ್ರಿ ಹೋಗೋಣ ಆ ಕಡೆ, ನಮ್ಮ ರೂಮ್ ತೋರಿಸ್ತೀನಿ ನಿಮ್ಗೆ. ಸೊ ಸ್ವಿಮ್ಮಿಂಗ್ ಪೂಲ್ದಾಗ ಜಳಕ ಮಾಡ್ಬೇಕ ಪೈಲ ನಿಮ್ಗೊಂದು ಶವರ್ ಕೊಟ್ಟಿರ್ತಾರೋ, ಆ ಶವರ್ದಾಗ ನೀವು ಜಳಕ ಮಾಡಿ ಆಮೇಲೆ ಸ್ವಿಮ್ಮಿಂಗ್ ಪೂಲ್ದಾಗ ಹೋಗೋದು. ಆ ದೊಡ್ಡ ರೂಮ್ ಐತಿ. ಬಾ ಅಂದ್ರೆ ಬಾ, ಇಲ್ಲಂದ್ರೆ ಒಂದು 400-500 ಬರೀ ರೂಮ್ಸ್ಗಳು ಅದಾವ ಇಲ್ಲಿ ಬರ್ದಾರ. ಸಿ ಬ್ಲಾಕ್ದಾಗ C4ದಾಗ 401 ರೂಮ್ಸ್ ಅದಾವ. ಬರೀ ಒಳಗೆ ಹೋಗೋಣ ತೋರಿಸ್ತೀನಿ ನಿಮ್ಗೆ. ಸೊ C ಬ್ಲಾಕ್ದಾಗ ನಮ್ಮ ರೂಮ್ ಐತಿ. ಹಿಂಗ ಸೀದಾ ಒಂದ ಮ್ಯಾಲ ಹತ್ತಿ ಮೂರನೇ ಫ್ಲೋರ್ ಮ್ಯಾಲ ನಮ್ಮ ರೂಮ್ ಐತಿ. ತೋರಿಸ್ತೀನಿ. ಇನ್ನೊಂದು ಫ್ಲೋರ್ ಐತಿ, 2 ಫ್ಲೋರ್. ನಾವು ಹೋಗುದಾ ಮೂರನೇ ಫ್ಲೋರ್ ಮ್ಯಾಲ ನಮ್ಮ ರೂಮ್ ಐತಿ. ಬರ್ರಿ, ನಮ್ಮ ರೂಮ್ ನಂಬರ್ ಏನೈತಪ್ಪ ಅಂದ್ರೆ 411. ನಮ್ದು ರೂಮ್ ಎಂಟ್ರೆನ್ಸ್ ಹಾಕ್ರೆ ನಮ್ಗೆ ಸೋಫಾ ಸೆಟ್ ಅದು ಕೊಟ್ಟಾರು. ಸೋಫಾ ಸೆಟ್ ಮತ್ತೆ ಟಿವಿ ಒಂದು ಫ್ರಿಜ್ ಕೊಟ್ಟಾರು. ಬಾತ್ರೂಮ್ ತೋರಿಸ್ತೀನಿ ನಿಮ್ಗೆ. ಇನ್ನು ಬಾತ್ರೂಮ್ ನೀವು ಕಾಂಟ್ಯಾಕ್ಟ್ ನೋಡ್ರಿ ಹೆಂಗ. ಸೊ ಅಲ್ಲಿ ನಾವು ಜಳಕ ಮಾಡ್ತಾರಲ್ಲ ಸ್ವಿಮ್ಮಿಂಗ್ ಪೂಲ, ಅದ ಸ್ವಿಮ್ಮಿಂಗ್ ಪೂಲ್ ಅದ. ಇದು ಬಾತ್ರೂಮ್ ಇದು ಒಂದೇ ಹಾಲ್ದಾಗಿಂದ ಬಾಲ್ಕನಿ ನೋಡ್ರಿ ಹೆಂಗೈತ. ಹಿಂಗ ಒಳಗಡೆ ಹೋಗ್ಲೆ ಇಲ್ಲಿ ಒಂದು ಕಿಚನ್ ಕೊಟ್ಟಾರ. ನಿಮಗೆ ಏನಾದ್ರು ಬೇಕಾದ್ರೆ ಅಡಿಗೆ ಮಾಡ್ಕೊಂಡು ತಿನ್ಬೋದು. ಹಂಗ ಒಳಗೆ ಬಂದಂದ್ರೆ ಇದು ಬೆಡ್ರೂಮ. ಸಾಮಾನ್ಯ ಲೈನ್ ಬಿದ್ದಾವ ಇಲ್ಲಿ. ಈಗ ಜಸ್ಟ್ ಬಂದಿದ್ದು ನಾವು ಫ್ರೆಶ್ ಅದು. ಇದು ಬೆಡ್ರೂಮ, ವೇಸಿ ಐತಿ ಇದ್ರಾಗ. ಮತ್ತಿದ ಒಳಗೆ ಹೋಗ್ಲಿ ಇಲ್ಲಿ ಬಾತ್ರೂಮ್ ಐತಿ, ನೋಡ್ಬೋದು. ಭಾಳ ದೊಡ್ಡದೈತಿ ಬಾತ್ರೂಮ್. ಗೀಸರ್ ಎಲ್ಲ ಕೊಟ್ಟಿರ್ತಾರೋ. ಬಾತ್ರೂಮ್ ಸೊ ಬೆಡ್ರೂಮಿಂದ ಹಂಗ ಬಂದ್ ಕೂಡಲೇ ಸ್ಟೇಟ್ ಇಲ್ಲೊಂದ ನಮಗ ಬಾಲ್ಕನಿ ಕೊಟ್ಟಾರು. ತೋರಿಸ್ತೀನಿ ನಿಮ್ಗೆ. ಸೊ ಇದೊಂದ ಬಾಲ್ಕನಿ ಐತಿ. ಇಲ್ಲಿ ಆರಾಮ್ ರಾತ್ರಿ ಕೂತ ಚಿಲ್ ಮಾಡ್ಬೋದು. ಕುರ್ಚಿ ಗಿರ್ಚಿ ಟೇಬಲ್ ಎಲ್ಲ ಐತಿ. ಸೊ ಇದೊಂದು ಬಾಲ್ಕನಿ ಕೊಟ್ಟಾರು. ಇಲ್ಲಿಂದ ಇವು ಕಾಣ್ತೈತಿ. ಆರಾಮ್ ರಾತ್ರಿ ಕೂತಿ ನಾವ್ ಇಲ್ಲಿ ಚಿಲ್ ಮಾಡ್ಬೋದು. ಅದು ರೂಮ್ ಐತ. ಇದು ಹೋಟೆಲ್ದವ್ರದ. ಈ ರೂಮು ಅದ ಹೋಟೆಲ್ದವ್ರದ. ಅಲ್ಲೊಂದು ರೂಮ್ ಐತಿ, ಅದು ಇದು ಹೋಟೆಲ್ದವ್ರದ. ಸೊ ಚಲೋ ಐತಿ, ಬರ್ರಿ ಒಂದ್ಸಲ. ಸೊ ಇದು ಬೆಡ್ರೂಮ್. ಟಿವಿ ಬೇಕಾದ್ರೆ ಟಿವಿನೂ ಕೊಟ್ಟಿರ್ತಾರ ನಮ್ಗ. ಟಿವಿ ತೋರಿಸ್ತೀನಿ. ಟಿವಿ ಒಳಗ ಯೂಟ್ಯೂಬ್ ಐತಿ, ಪ್ರೈಮ್ ವಿಡಿಯೋಸ್ ಅದಾವು. ಹೆಂಗೈತಿ ರೂಮ? ರೂಮ್ ಬಾಳ ಚಂದ ಐತಿ. ನನಗಂತೂ ಬಾಳ ಚಂದ ಅನ್ಸಿತ್ತು. ಅದಕ್ಕೆ ಅಂತಾರೆ ಹೆಂಡತಿಗಳು ಹೋಗ್ಬಾರ್ದು. ಯಾಕಪ್ಪ ಅಂದ್ರೆ ಇದಕ್ಕ ಬರೀ ಏನು ಹೋದ್ರು ಪಸಂದ್ ಬರೋದಿಲ್ಲ. ಬೇಕಾಗಿದ್ ಕೊಡಿಸ್ಕೊಟ್ರೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಬೇಕಾಗಿ ಕೊಡಿಸ್ಕೊಡೋದಿಲ್ಲ. ಮತ್ತ ಅಲ್ಲೂ ಅದ ಅರ್ಬಿ, ಅಲ್ಲಿ ಅದು ಅರ್ಬಿ ಇಲ್ಲ. ದೂರ ಹೋಗೋಣ ಬಲ್ಲ. ಜೂರ್ ಹೋಗೋದು ಮತ್ತೆ ರೂಮ್ಗೆ ಹೋಗ್ಬೇಕಲ್ಲ. ಹೋಗ ಬರ್ತದ ಬಾ. ಒಟ್ಟು ಏನ್ ಬೇಕಾದ್ರು ಬೇಕಂತಾರು.
ಅದ ಐಟಮ್ ಎಲ್ಲ ಅದ ಸೇಮ್ ಅಲ್ಲೇ ಸಿಗ್ತೈತಿ ಇಲ್ಲಿ ತಗೊಂಡ್ ಹೆಂಗ್ಲೇನ ನಡೆಯಂಗಿಲ್ಲ ನನಗೆ ಇಷ್ಟ ಬರ್ಲಿಲ್ಲ ಮತ್ತ ಅದು ಅಲ್ಲೇ ಯಾವ್ದೋ ಐಟಮ್ ಸಿಗುದಿಲ್ಲ ಅಲ್ರಿ ಬೇರೆ ನೀನು ಸಿಗ್ತೈತಿ ಚೆನ್ನಾಗಿ ನೋಡ್ರಿ ಇಲ್ಲಿ 200 ಬರೋಣ ಅಲ್ಲ 15 200 ನೋಡಿ ಟಿ ಶರ್ಟ್ ಬೋ ಬಾಯ್ಲಿ ಹತ್ತ ನೀ ಬಾಯ್ಲಿ ಹಂಗಲ್ಲ ಇಲ್ಲಿ ಕೇಳ ಒಂದ್ ನಿಮಿಷ ಇನ್ ಯಾರು ಅರ್ಬಿತ್ವಾಗಿ ಸ್ಕರ್ಟ್ ವಾಗಿ ಇಲ್ಲಿ ಬಾ ಶಾಪಿಂಗ್ ಮಾಡ್ಕೊಂಡಾರು ತಗೊಂಡೇನಂತ ನಿಮ್ಗೆ ತೋರಿಸ್ತೇನೆ ಹಾಕೊಂಡ ತೋರಿಸ್ತಾರ ಅವ್ರ ಲಾಸ್ಟ್ ಹತ್ತು ಅಂಗಡಿ ಅಡ್ಡಾಡಿ ಶಾಪಿಂಗ್ ಮಾಡಿರು ಬಟ್ ಇವ್ರ ನನಗೆ ಏನ್ ಬೇಕಾದ್ ಅದ ಅಷ್ಟೇ ಕೊಡಿಸ್ಕೊಟ್ಟಿದ್ವಿ ದೊಡ್ಡದಾಗ ಬಂದ ಬ್ಯಾರದ್ ಬೇಕಾಗಿತ್ತು ಇವ್ರನ್ನ ಕೊಂಡಿದ್ದು ಅವ್ರಿಗೆ ಬೇಕಾಗಿ ಇಂತದ ಈ ಡ್ರೆಸ್ ಬೇಕಾಗಿತ್ತು ನಾವು ಕರ್ನಾಟಕ ಜೈ ಕರ್ನಾಟಕ ನಮ್ ಬೆಳಗಾವಿ ಮತ್ತೆ ಅನ್ನೋ ಎಲ್ಲ ಬಂದ್ರೆ ಹೆಂಗ ಅನ್ಸಿದ್ರಿ ಮಾಮೂಲಿ ಸಹ ಬರ್ತಾ ಇದ್ದೇವೆ ತಿಂಗಳು ಒಂದ್ಸಲಿ 2 ತಿಂಗಳು ಬರ್ತಾ ಇರ್ತೀವಿ ಎಂಜಾಯ್ ಮನೆ ಕೂತಿರೋದಕ್ಕಿಂತ ತಿಂಗಳು ವರ್ಷ ಎಂಜಾಯ್ ಮಾಡ್ಬೇಕಷ್ಟೇ ನಮ್ಮ ಮಣಕೊಪ್ಪೆ ಆಂಜನೇಯ ಸ್ವಾಮಿಗೆ ಕರಿಕಲಪ್ಪಂಗೆ ಜೈ ಚಿಕನ್ ಸ್ವಾಮಿಗೆ ಫುಲ್ ಖುಷಿ ಆದ್ರ ಅವರು ನಮ್ ನೋಡಿ ಕನ್ನಡ ಮಾತಾಡೋರು ನಾವ್ ಊರ್ ಕನ್ನಡದಾಗ ಬಂದ್ರೆ ಗೊತ್ತ ಗತ್ತ ಬೇರೆ ಇರ್ತೈತಿ ಸೊ ಮಜಾ ಬರ್ತವ್ರಿ ಭೇಟಿಯಾಗಿ ಸೊ ಎಲ್ಲಾ ಶಂಕ್ ಆಗಿರು ಎಂಜಾಯ್ ಮಾಡಕ್ ಬಂದಾರು ವಯಸ್ಸವ್ರು ಹುಡುಗರು ಹಳೆದವ್ರು ಎಲ್ಲಾರು ಕೂಡಿ ಬಂದಾರು ಅವರು ಸೊ ಬಿಸಿಲು ಬಾ ಐತಿ ನನಗೆ ಬಿಸಿಲು ಅಂತ ಹೇಗೆ ಬರಂಗಿಲ್ಲ ನೋಡಿ ಬೆವ್ರು ಯಾ ನಮ್ನಿ ಬಿಡತೈತಿ ಸೊ ಕಾವು ಬಾ ಇಲ್ಲಿ ಬಿಸಿಲು ಅನ್ನೋಕಿದ್ರೆ ನೀರಿಂದ ಕಾವು ಬಾಳ ಆಗ್ತೈತಿ ಸೊ ಕಾವು ಬಿಟ್ಟು ನಮ್ಗ ಬೆವ್ರು ಬಾಳ ಬಿಡ್ತೈತಿ ಸೊ ರೂಮ್ ಹೋಗ್ನೀಗ ಪುಣ್ಯಾಕ್ ರೂಮ್ ಸನಿಹ ಐತಿ ಹಂಗಾಗಿ ಏನ್ ಅನ್ಸಂಗಿಲ್ಲ ಸೊ ಬೋ ಬೈಕ್ ತಗೋಕ ಏ ಖರ್ಚು ಮಾಡಕ್ ಒಂದ್ ಬಿಡ ಆರಾಮ್ಲ ತ್ರಾಸ ಆಗ್ತೈತಿ ಅದೊಂದ್ ಬ್ಯಾಗ್ ತಗೋನು ಬೈಕ್ ತಗೊಂಡು ಅದೇ ಹೋಗೋನು ಅದು ಸಂಬಂಧ ಬ್ಯಾಗ್ ಸೊ ಒಂದೊಂದ ಎಲ್ಲ ತಗೋತಾರು ಬರ್ರಿ ಪಟ ಹೋಗುನು ನನಗೆ ಗೊತ್ತೈತಿ ಇವ್ರನ್ನ ಮತ್ತೆ ಸುದೆ ಕರ್ಕೊಂಡ್ ಬರೋದಿಲ್ಲ ಅಂತ ಅದಕ್ಕ ಈಗ ಎಲ್ಲ ಹಾಕೊಂಡೆ ಎಂಜಾಯ್ ಮಾಡಿ ಹೋಗ್ಬೇಕಂತ ಕರ್ಕೊಂಡ್ ಬರ್ತಿಲ್ಲ ಕರ್ಕೊಂಡ್ ಬರಂಗಿಲ್ಲ ಏನಂತ ಹೇಳ್ತಿದ್ರೆ ಕರ್ಕೊಂಡ್ ಬರ್ಲಿಕ್ಕೆ ಹೆಂಗ ಶಾಪಿಂಗ್ ಎಲ್ಲ ಮಾಡ್ಕೊಂಡ ರೂಮ್ ಬಂದು ಸೊ ಹಸುವಾಗಿದ್ದು ಪಾರ್ಸೆಲ್ ತೊಗೊಂಬಂದು ಊಟ ರೂಮ್ ಬಂದ ಟಿ ವಿ ನೋಡ್ಕೊತಾ ಊಟ ಮಾಡೋಣ ಅಂತ ಹೊರಗೆ ಊಟ ಮಾಡ್ಬೇಕಂದಿದ್ದು ಯಾಕಂದ್ರೆ ಸೊಮ್ಮು ಊಟ ಮಾಡಕ್ಕೆ ಕೊಡಂಗಿಲ್ಲ ಅಂತ ಇಲ್ಲ ರೂಮ್ ಕರ್ಕೊಂಬಂದು ನೋಡ್ರಿ ಸೊಮ್ಮು ಹೆಂಗೆ ಮಾಡತಾನು ಡ್ಯಾನ್ಸ್ ಮಾಡತಾನು ಹಾಡಾಕ್ ಕೇಳ್ಕೊತ ಈ ವಿಡಿಯೋ ಇಲ್ಲೇ ಮುಗಿಸ್ತಾನೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಡೇಟ್ ಹೋದ ಮತ್ತು ನಾನು ಮಾಡ್ತೀನಿ